ನಾವು ಈ ಕಬ್ಬಿನ ಸೀಸನ್ ಈಗ ಕಬ್ಬು ಫ್ಯಾಕ್ಟ್ರಿ ಸೀಸನ್ ಸ್ಟಾರ್ಟ್ ಆದಮೇಲೆ ನೈಟ್ರೋಂಡನ್ನು ಈಗೇನು ರೆಗ್ಯುಲರ್ ಏನು ನೈಟ್ರೋನ್ ಮಾಡ್ತಿದ್ವಲ್ಲ ಅದಕ್ಕಿಂತ ಜಾಸ್ತಿ ಮಾಡಿದ್ವಿ. ಒಂದು ಜೀಪ್ ಅಡ್ಡಾಡೋದೇನೈತಿ 2 ಜೀಪ್ ಅಡ್ಡಾಡ್ತಾಯಿದೆ. ಚೀತಾ ವೆಹಿಕಲ್ 4 ಚೀತಾ ವೆಹಿಕಲ್ ಕಂಟಿನ್ಯೂಸ್ ರೌಂಡ್ ದಿ ಕ್ಲಾಕ್ 24 ಅವರ್ಸು ಮೂಮೆಂಟ್ ಇದಾವೆ. ಈ ಜಯನಗರ ಸದಾಶಿವನಗರ ಔಟ್ಸ್ಕಟ್ಸ್ ಏರಿಯಾ ಏನು ಬರ್ತೈತೆ ಆಲ್ಮೋಸ್ಟ್ ಅದು ಹೆಂಗೈತಪ್ಪ ಅಂದ್ರೆ ಏರಿಯಾ ಕೆನಾಲ್ ಮೇಲಿಂದ ಆ ಊರಾಗ ಎಂಟ್ರಿ ಆಗ್ಬೋದು. ಯಾವಾಗಲೂ ಇವು ಕಳ್ತನ ಮಾಡೋರು ನಡು ಊರಾಗ ಬಂದು ಕಳ್ತನ ಮಾಡೋಂಗಿಲ್ಲ, ಯಾಕಂದ್ರೆ ಊರಾಗ ಪಬ್ಲಿಕ್ ಹಿಡಿತಾರೆ ಅಂತೇಳಿ. ಈ ಔಟ್ಸ್ಕಟ್ಸ್ ಏರಿಯಾದಾಗ ಕಳ್ತನ ಮಾಡ್ಲಿಕ್ಕೆ ಯಾಕೆ ಬರ್ತಾರಂದ್ರೆ ಕಳ್ತನ ಮಾಡಿ ಓಡಿ ಹೋಗ್ಲಿಕ್ಕೆ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಔಟ್ಸ್ಕಟ್ಸ್ನಾಗ ಕೆನಾಲ್ ಮೇಲಿಂದ ಬರ್ತಾರೆ. ಮ್ಯಾಟ್ರ್ ಏನಂದ್ರೆ ಈ ಕಳೆದ 2 ತಿಂಗಳಿಂದನೂ ನಾವು 2 ವೆಹಿಕಲ್ PSI ಜೀಪು ಮತ್ತು CPI ಜೀಪ್ ಎರಡೂ ಕೊಟ್ಟು ನಾವು ಮೂಮೆಂಟ್ ಮಾಡಿಸ್ತಾ ಇದ್ದೀವಿ. ಚೀತಾ ವೆಹಿಕಲ್ ಮೂಮೆಂಟ್ ಇದೆ ಎವ್ರಿ ಡೇ. ರಾತ್ರಿ ಜನ 2 ರಿಂದ 3 ಸಲ ನಿಮ್ಮ ವೆಹಿಕಲ್ ಜೀಪ್ ಬಂದಿತ್ತು, ಸೈರನ್ ಹಾಕಿತ್ತು, ನಮ್ಗೆ ಎಚ್ಚರ ಆಯಿತು, ನಿಮ್ಮ ವೆಹಿಕಲ್ ಮೂಮೆಂಟ್ ಇದೆ, ಅದ್ರ ಬಗ್ಗೆ ಏನೂ ಇಲ್ಲ. ಆದರೂ ಇವು ಅಫೆನ್ಸ್ಗಳು ಈ ಮನೆ ಬಡಿಯೋದು, ಮನೆಯಿಂದ ಬಾಗಿಲ ಬಡಿಯೋದು ಅಥವಾ ಲಾಕ್ ಬ್ರೇಕ್ ಮಾಡೋದು ಈ ಥರ ಸೀನ್ಗಳು ಆಗ್ಲತ್ತವ ಅಂತಂದು ಕೂಡಲೇ ನಾನು ಎಲ್ಲ ಏರಿಯಾದಾಗ ಉಣಿ ಒಳಗೆ ಜಯನಗರಕ್ಕೆ ಹೋಗಿ ಪಬ್ಲಿಕ್ದು ಅಲ್ಲಿ ಒಂದು ಗುಡಿ ಒಳಗೆ ಮೀಟಿಂಗ್ ಮಾಡಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ನಾನು ಜನಕ್ಕೆ ಒಂದು ಏನು ರಿಕ್ವೆಸ್ಟ್ ಅಂದ್ರೆ ಈ ಕಬ್ಬಿನ ಸೀಸನ್ ಇದೊಂದು 3 to 4 ಮಂತ್ಸ್ ಏನು ಇರ್ತೈತಲ್ಲ, ಈ ಸೀಸನ್ ಮುಗಿಯ ತನಕ ಔಟ್ ಆಫ್ ಸ್ಟೇಟಿಂದ ಬೀಡ್ ಜಿಲ್ಲೆ ಆ ಕಡೆ ಈ ಕಡೆಯಿಂದ ಹೊರಗಿನ ಜಿಲ್ಲೆಯಿಂದ ಔಟ್ ಆಫ್ ಸ್ಟೇಟಿಂದ ಏನು ಲೇಬರ್ಸ್ ಬರ್ತಾರೆ ಎಲ್ಲ ಅಲಿಮಾರಿ ಜನಾಂಗ, ತಿನ್ನಕ್ಕೆ ಗತಿ ಇಲ್ಲ ಅಲ್ಲಿ ಜನರಿಗೆ. ಹಗಲದ್ದು ಕಬ್ಬು ಕಡಿತಾರೆ, ರಾತ್ರಿ ಬಂದು ಪ್ರಾಪರ್ಟಿ ಅಫೆನ್ಸ್ ಮಾಡ್ತಾರೆ. ಅದಕ್ಕೆ ಸಾರ್ವಜನಿಕರು ಪೊಲೀಸ್ ಇಲಾಖೆ ಜೋಡಿ ಏನು ಸಹಕಾರ ಮಾಡಬೇಕು ಅಂದ್ರೆ ವ್ಯಾಲ್ಯೂಯಬಲ್ಸ್ ಏನಿರ್ತಾವೆ ಮನ್ಯಾಗ, ವ್ಯಾಲ್ಯೂಯಬಲ್ಸ್ ಅವಶ್ಯಕತೆಗೆ ಮೀರಿದ ವ್ಯಾಲ್ಯೂಯಬಲ್ಸ್ ಏನಿರ್ತಾವೆ ಬ್ಯಾಂಕ್ ಲಾಕರ್ನಾಗ ಇಡಬೇಕು. ಮನೆ ಒಳಗೆ ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಷನ್ ಮಾಡಬೇಕು, ನಾವು ಮನ್ಯಾಗ ಇರೋಂಗಿಲ್ಲ, ನೈಟ್ ಬೀಟ್ನವ್ರು ನಮ್ಮ ಮನೆ ಕಡೆ ಅಡ್ಡಾಡ್ರಿ ಅಂತ ಹೇಳ್ಬೇಕು. ಅಟ್ಲೀಸ್ಟ್ ಮನೆ ಒಳಗಿದ್ದಾಗ ಮನೆ ಹೊರಗೊಂದು ಮನೆ ಮುಂದೊಂದು ಲೈಟ್ ಹಚ್ಚಬೇಕು, ಮನೆ ಹಿಂದೆ ದಡ್ಡಿ ಒಳಗೆ ಅಥವಾ ಬ್ಯಾಕ್ ಸೈಡ್ ಡೋರ್ ಕಡೆ ಒಂದು ಲೈಟ್ ಹಚ್ಚಬೇಕು. ಮನೆ ಒಳಗೆ ಒಂದು ಬೆಳಕು, ಮನೆ ಒಳಗೆ ಯಾರೋ ಪ್ರೆಸೆನ್ಸ್ ದಾರಪ್ಪ ಮನೆ ಒಳಗೆ ಅದಾರ ಅನ್ನಂಗೆ ಒಂದು ಲೈಟ್ ಹಚ್ಚಬೇಕು. ಈ ಥರ ಆಮೇಲೆ ಮನೆ ಗೇಟ್ಗಳಿಗೆ ಸೆಂಟ್ರಲ್ ಲಾಕ್ ಹಾಕಿಸ್ಬೇಕು ರೀ. ಇವು ಕೀಲಿ ಕೈ ಹಾಕ್ಸೋದ್ರಿಂದ ಇಮ್ಮಿಡಿಯೇಟ್ ನೋಡಿದ ಕೂಡಲೇ ಇನ್ವೈಟ್ ಮಾಡಿದಂಗೆ ಅದು, ಮನ್ಯಾಗ ಯಾರೂ ಇಲ್ಲ, ಮನೆ ಕೀಲಿ ಹಾಕಿ ಊರಿಗೆ ಹೋಗ್ಯಾರ, ನಮ್ಮ ಮನೆ ಕಳ್ತನ ಮಾಡಿರಿ ಅಂತೇಳಿ ಇನ್ವೈಟ್ ಮಾಡಿದಂಗೆ ಅದು. ಅದಕ್ಕೆ ಆ ಥರದ್ದು ಲಾಕ್ ಹಾಕ್ಲಾರ್ದೆ ಸೆಂಟ್ರಲ್ ಲಾಕ್ ಹಾಕಿದ್ರೆ ಮನ್ಯಾಗ ಅದಾರೋ ಇಲ್ಲೋ ಅಂತೇಳಿ ಕಳ್ಳರಿಗೆ ಅದನ್ನು ಗೆಸ್ ಮಾಡೋಕ್ಕೆ ಆಗಂಗಿಲ್ಲ. ಅದಕ್ಕೆ ಸಾರ್ವಜನಿಕರು ಕೀಲಿ ಸಿಸ್ಟಮ್ ಚೇಂಜ್ ಮಾಡಬೇಕು, ಬೆಳಕಿನ ವ್ಯವಸ್ಥೆ ಮಾಡ್ಕೋಬೇಕು. ಮುಂದೆ ವ್ಯಾಲ್ಯೂಯಬಲ್ಸ್ ಏನು ಸಿಕ್ಕಾಪಟ್ಟಿ ದುಡ್ಡು ಮನ್ಯಾಗ ಸಿಕ್ಕಾಪಟ್ಟಿ ಗೋಲ್ಡ್ ಮನ್ಯಾಗ ಇಟ್ಕೊಂಡು ರಿಸ್ಕ್ ಫೇಸ್ ಮಾಡೋದಕ್ಕಿಂತ ಅವು ಎಲ್ಲ ಇಲ್ಲಿ ಬ್ಯಾಂಕ್ ಲಾಕರ್ನಾಗ ಇಡಬೇಕು. ಆಮೇಲೆ ಮನೆಗೆ ಲಾಕ್ ಬ್ರೇಕ್ ಆಗಿ ಒಳಗೆ ಹೋದ ಕೂಡಲೇ ಕಳ್ರು ಎಲ್ಲಿ ಹೋಗ್ತಾರೆ ಫಸ್ಟಿಗೆ ಅಂದರೆ ಟ್ರೆಜರಿಗೆ ಹೋಗ್ತಾರೆ ಅವರು. ಆಲ್ಮೋಸ್ಟ್ 99% ಆಫ್ ದ ಪೀಪಲ್ ಟ್ರೆಜರಿ ಮೇಲೆ ಚಾವಿ ಇಟ್ಟಿರ್ತಾರೆ, ಇಲ್ಲಾಂದರೆ ಚಾವಿ ಟ್ರೆಜರಿಗೆ ಬಿಟ್ಟಿರ್ತಾರೆ, ಅಥವಾ ಟ್ರೆಜರಿಯಿಂದ ಒಂದು ಮಾಡಿರ್ತೈತೆ ಮಾಡ್ನಾಗ ಇಟ್ಟಿರ್ತಾರೆ. ಹಿಂಗೆ ಅಲ್ಲಿ ಇಡೋದ್ರಿಂದ ಅವರು ಟ್ರೆಜರಿ ಓಪನ್ ಮಾಡ್ತಾರೆ, ಅನಾಯಾಸವಾಗಿ ಒಳಗಿರ್ತಕ್ಕಂಥವು ಎಲ್ಲ ದುಡ್ಡು ಬಂಗಾರ ತೊಗೋತಾರೆ. ಅಟ್ಲೀಸ್ಟು ಒಂದು ರಿಪ್ಲೇಸ್ಮೆಂಟ್ ಮಾಡಬೇಕು. ಮನೆ ಒಳಗೆ ಬೇರೆ ಬೇರೆ ಈ ಉಂಡೆ ಡಬ್ಬಿ ಇರ್ತಾವೆ, ಹಿಟ್ಟಿನ ಡಬ್ಬಿ ಇರ್ತಾವೆ, ಮಸಾಲೆ ಡಬ್ಬಿ ಇರ್ತಾವೆ, ಅಂಥದ್ರಾಗ ಎಲ್ಲರೇ ಸಣ್ಣ ಪುಟ್ಟ ಗೋಲ್ಡ್ ಇದ್ದದ್ದು ಇಡಬೇಕು. ಇಟ್ಟರೆ ಅಟ್ಲೀಸ್ಟ್ ಕಳ್ಳರಿಗೆ ಇಮಿಡಿಯೇಟ್ ಸಿಗುವಂಥದ್ದು ಅವಾಯ್ಡ್ ಮಾಡ್ಬೋದು. ಮತ್ತು ಈ ರೀಸೆಂಟ್ಲಿ ಈಗ ಒಂದು ತಿಂಗಳ ಅವಧಿ ಒಳಗೆ ಒಂದು 5-6 ಮನೆ ಅಟೆಂಪ್ಟ್ ಆಗ್ಯಾವ್ರಿ. ಲಾಕ್ ಬ್ರೇಕ್ ಆಗಿದೆ, ಒಳಗೆ ಹೋಗ್ಯಾರ, ಏನೂ ಸಿಕ್ಕಿಲ್ಲ. ಒಂದು ಸೌದತ್ತಿ ಜಾತ್ರೆಗೆ ಹೋಗಿದ್ರು, ಮನೆ ಕೀಲಿ ಹಾಕಿ, ಅವರು ನಮಗೆ ಇಂಟಿಮೇಷನ್ ಮಾಡಿರಲಿಲ್ಲ. ಇನ್ನೊಂದು ಇಲ್ಲಿ ಈ ಕಡೆ ಮಳಲಿ ಜಾತ್ರೆಗೆ ಹೋಗಿದ್ದರು, ಮುಧೋಳ ತಾಲೂಕು ಮಳಲಿ ಜಾತ್ರೆಗೆ, ಅವರು 1-2 ಮನೆ ಕಳ್ತನ ಆಗಿದ್ದು, ಒಂದು 4 ತೊಲಿ, ಒಂದು 2 ತೊಲಿದು, ಒಂದು 2 FIR ಆಗ್ಯಾವ. ನಾನು ಉಳಿದದ್ದು ಹೇಳ್ಬೇಕಂದ್ರೆ ಲಾಸ್ಟ್ ಇಯರು ಅದಕ್ಕಿಂತ ಮುಂಚೆ ಲೆಕ್ಕ ವಿಚಾರ ಮಾಡ್ಬೇಕಾದ್ರೆ ಒಂದು ಮನೆ ಕಳ್ತನ ಆದ್ರೆ 50-60 ತೊಲಿ ಹೋದಂಥ ಸಿಚುವೇಶನ್ಗಳದಾವೆ ಹಿಂದೆ. ಅಟ್ಲೀಸ್ಟ್ ನಾವು ಎಲ್ಲ ನೈಟ್ರನ್ ಟೈಟ್ ಮಾಡಿ ಆ ಟೈಪ್ ಆಗಲಾರ್ದಂಗೆ ಅಟ್ಲೀಸ್ಟ್ ಸಣ್ಣ ಪುಟ್ಟ ಲೆಕ್ಕದಾಗ ಮುಗಿದಿದೆ. ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಯುವಕರು ಸಾರ್ವಜನಿಕರು ನಮಗೆ ಸಹಕಾರ ಮಾಡ್ಲಾಯ್ತಾರೆ. ಸ್ವ ಇಚ್ಛೆಯಿಂದ ಊರಾಗ ಅವ್ರ ಓಣಿ ಒಳಗೆ ಗಸ್ತು ತಿರುಗು ಕೆಲಸ ಮಾಡ್ಲಾಯ್ತಾರೆ. ಜನ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ. ನಾವು ಪೊಲೀಸರು ರೌಂಡ್ ದಿ ಕ್ಲಾಕ್ 24/7 ಜನರ ರಕ್ಷಣೆಗೆ, ಜನರ ಆಸ್ತಿ ಪಾಸ್ತಿ ರಕ್ಷಣೆಗೆ ಇರ್ತೀವಿ. ಹಕ್ಕುಗಳನ್ನು ಕೇಳೋರು, ಕರ್ತವ್ಯಗಳನ್ನು ಮರಿಬಾರ್ದು. ಸಾರ್ವಜನಿಕರು ತಮ್ಮ ಕರ್ತವ್ಯಗಳು ಏನು ಅನ್ನೋದನ್ನು ನಾನು ಈಗ ಆಲ್ರೆಡಿ ಹೇಳೀನಿ. ಅದನ್ನು ದಯವಿಟ್ಟು ಪಾಲಿಸಿದ್ರೆ ಪೊಲೀಸ್ ಇಲಾಖೆ ಈ ಕಳ್ಳರನ್ನ ನ್ಯಾಬ್ ಮಾಡೋಕ್ಕೆ, ಟ್ಯಾಕಲ್ ಮಾಡ್ಲಿಕ್ಕೆ, ಟ್ರೇಸ್ ಮಾಡೋಕ್ಕೆ ಅನುಕೂಲ ಆಕೈತಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಅಫೆಂಡ್ರಸ್ಸು ನೋಡಿರಿ, ಈಗ ಪ್ರಾಪರ್ಟಿ ಅಫೆನ್ಸ್ನಾಗ ನಿಮ್ಗೆ ಹೇಳ್ತೀನಿ,
ಆ್ಯಕ್ಚುಲಿ ಕಳ್ತನ ನಾವು ಟ್ರೇಸ್ ಮಾಡೋದು ಫಿಂಗರ್ ಪ್ರಿಂಟು, ಡಾಗ್ ಸ್ಕ್ವಾಡ್ ಸ್ಮೆಲ್ ಮೇಲೆ. ಒಂದು ಮನೆ ಕಳ್ತನ ಆತಂದ್ರೆ ಜನ ಏನು ಮಾಡ್ತಾರೆ, ಪೊಲೀಸ್ರಿಗೆ ಇಂಟಿಮೇಷನ್ ಮಾಡೋಕ್ಕಿಂತ ಮೊದಲು ನೂರಾರು ಜನ ಮನೆ ಒಳಗೆ ಅಡ್ಡಾಡಿರ್ತಾರೆ. ಯಾವ ಫಿಂಗರ್ ಪ್ರಿಂಟು ಸಿಗೋಂಗಿಲ್ಲ, ಯಾವ ಡಾಗ್ ಸ್ಕ್ವಾಡ್ ಸ್ಮೆಲ್ಲು ಹಿಡಿಯೋಂಗಿಲ್ಲ. ಈ ಕೆಲವೊಂದು ಚಾನ್ಸ್ ಪ್ರಿಂಟ್ ಸಿಕ್ಕಿರ್ತಾವೆ. ಆ ಸಿಕ್ಕಿದ್ದು ಅಟ್ಲೀಸ್ಟ್ ಅವು ಕಳ್ಳರು ಇದ್ದು ಅಂದ್ರೆ ಸರಿ. ಈಗ ಒಳಗೆ ಮನೆ ಒಳಗೆ ಕಳ್ತನ ಆದಾಗ ಅವ್ರ ಸಂಬಂಧಿಕರು, ಓಣಿಯವರು, ಪರಿಚಯದವರು ಒಳಗೆ ಮನೆ ಒಳಗೆ ಅಡ್ಡಾಡೋದ್ರಿಂದ ಅವು ಕಳ್ಳರು ಚಾನ್ಸ್ ಪ್ರಿಂಟ್ ಸಿಗುವಂಥವು ತಪ್ಪಿ ಹೋಗಿಬಿಡ್ತಾವೆ ಪಬ್ಲಿಕ್ ಅಡ್ಡಾಡೋದ್ರಿಂದ. ಅಂಥ ಕಳ್ತನ ಆದಾಗ ಅಟ್ಲೀಸ್ಟ್ ಪೊಲೀಸರಿಗೆ ಇಂಟಿಮೇಷನ್ ಮಾಡೋಕ್ಕಿಂತ ಮೊದಲು ಒಳಗೆ ಹೋಗಲಾರ್ದ ಡಾಗ್ ಸ್ಕ್ವಾಡು ಫಿಂಗರ್ ಪ್ರಿಂಟ್ ತರಿಸಿ ಸರಿಯಾಗಿ ನಾಗರಿಕ ಪ್ರಜ್ಞೆಯನ್ನು ಮೆರೆದಿದ್ದಾದ್ರೆ ನಮಗೆ ಆರೋಪಿಯನ್ನು ಪತ್ತೆ ಹಚ್ಚಲಿಕ್ಕೆ ಅನುಕೂಲ ಆಕೈತಿ. ಮತ್ತು ಇಲ್ಲಿ ಏನು ರೀಸೆಂಟ್ಲಿ 2 ಕಳ್ತನ ಆಗ್ಯಾವು. ಒಂದು ಮನೆ ಕಳ್ತನ ಆದಾಗ ಏನಾಗಿದೆ, ಆ ಮನೆ ಕಡೆ ಫೋಕಸ್ ಮಾಡಿ ಒಬ್ಬರು ಮನೆ ಮಗ್ಗಲ್ದವರು ಕ್ಯಾಮ್ರಾ ಹಾಕ್ಯಾರ, CC ಕ್ಯಾಮ್ರಾ. ಅವ್ರಿಗೆ ಇವ್ರಿಗೆ ಜಗಳ, ನಮ್ಮ ಮನೆ ಕಡೆ ಯಾಕೆ ಕ್ಯಾಮ್ರಾ ಹಾಕ್ಯಾರ ನೀವು? ಇನ್ ಕೇಸ್ ಅವರು ದೊಡ್ಡ ವ್ಯಕ್ತಿಗಳದಾರ ಮನೆ ಕ್ಯಾಮ್ರಾ ಹಾಕಿದವರು, ಅಟ್ಲೀಸ್ಟ್ ಅವ ಏನು ಮಾಡಿದಾನೆ, ಇವ್ರ ಮನೆಗೆ ಯಾಕೆ ಕ್ಯಾಮ್ರಾನ ಟರ್ನ್ ಮಾಡ್ಬೇಕಂತ ಅದನ್ನು ವಾಪಸ್ ತಮ್ಮ ಮನೆ ಕಡೆ ಟರ್ನ್ ಮಾಡ್ಕೊಳ. ಇನ್ ಕೇಸ್ ಹಂಗೆ ಜಗಳಾಡ್ಲಾರ್ದ ಆ ಕ್ಯಾಮ್ರಾ ಟರ್ನ್ ಮಾಡಿಸಿರ್ಲಿಲ್ಲ ಅಂದ್ರೆ ಕಳ್ತನ ಮಾಡಿದವ್ರು ಸಿಗ್ತಿದ್ರು. ಈ ಥರದ್ದು ಕಾಮನ್ ಸೆನ್ಸ್ ಇರ್ತಾವೆ ಕೆಲವೊಂದು. ಅವು ಮತ್ತು ನಮ್ಮ ಮನೆ ಕಡೆ ಕ್ಯಾಮ್ರಾ, ನಮ್ಮ ಮನೆ ಕಡೆ ಯಾಕೆ ರೆಕಾರ್ಡಿಂಗ್ ಮಾಡ್ತೀರಿ, ನಮ್ಮ ಮನೆ ಚಲನವನ್ನು ವಾಚ್ ಮಾಡ್ಲಿಕ್ಕೆ ನೀವು ನಮ್ಮ ಮನೆ ಕಡೆಗೆ ಕ್ಯಾಮ್ರಾ ಕುಣ್ಸೇರಿ ಅಂದ್ರೆ, ಮತ್ತು ಆ ಕಡೆ ಅವರು ಟರ್ನ್ ಮಾಡಿದ್ರೆ ಕ್ಯಾಮ್ರಾ CC ಫುಟೇಜ್ ಸಿಗ್ತಿತ್ತು ನಮ್ಗೆ, ಅದು ಮಿಸ್ ಆಯ್ತು. ಅದಕ್ಕೆ ಸಾರ್ವಜನಿಕರು ಅಷ್ಟು ದೊಡ್ಡ ಮನೆ ಕಟ್ಟಿಸ್ತಾರೆ, 30 ಲಕ್ಷ 40 ಲಕ್ಷ 50 ಲಕ್ಷ ಖರ್ಚು ಮಾಡಿ ಮನೆ ಕಾವ್ಲಕ್ಕೆ ಅಂತೇಳಿ ಒಂದು 3-4 CC ಕ್ಯಾಮ್ರಾ ಕೂಡಿಸ್ಕೋಬೇಕು. ಸಿಂಪಲ್ ಫ್ಯಾಕ್ಟ್. ಮನ್ಯಾಗ 50-60 ತೊಲಿ ಬಂಗಾರ ಇಡುವವರು, 1-2 ಲಕ್ಷ ದುಡ್ಡು ಇಡೋರು 30,000 to 40,000 ರೂಪೀಸ್ ಖರ್ಚು ಮಾಡಿದರೆ CC ಕ್ಯಾಮ್ರಾ ಕೂಡಿಸ್ಕೋಬೋದು. ಈವನ್ CC ಕ್ಯಾಮ್ರಾ ಇವತ್ತು ವಿಜಿಲ್ ಹಾಕೋ CC ಕ್ಯಾಮ್ರಾ ಸೈರನ್ ಹಾಕ್ತಾವ. ಯಾರೇ ಬಂದು ಅಪರಿಚಿತರು ಬಂದ್ರೆ ಮನೆ ಲಾಕ್ ಬ್ರೇಕ್ ಮಾಡಾಯ್ತರು ಅಥವಾ ಮನೆ ಮುಂದೆ ಮೂಮೆಂಟ್ ಆತರ ಸೈರನ್ ಹಾಕ್ಲತ್ತವ್ರು. ಮೊಬೈಲ್ನಾಗ ಆ್ಯಪ್ ಬರ್ತೈತೆ, ಅದ್ರೊಳಗೆ ಬರ್ತೈತೆ. ಅದನ್ನು ಮಾಡ್ಬೇಕಂತ ನಾನು ಸೂಚನೆ ಹೇಳ್ತೀನಿ. ಸರ್, ಈಗ ಅಕಸ್ಮಾತ್ ಕಳ್ಳರು ಬಂದ್ರೆ ಈಗ ಇಮಿಡಿಯೇಟ್ಲಿ ಅವ್ರು ಪೊಲೀಸರಿಗೆ ಫೋನ್ ಮಾಡಿದ್ರೆ ನಿಮ್ಮ ಸ್ಪಂದನೆ ಯಾವ ರೀತಿ ಇರುತ್ತೆ? ಇಮಿಡಿಯೇಟ್ 112 ಕಾಲ್ ಮಾಡೋದು, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡೋದು, ಆಫೀಸರ್ ಮೊಬೈಲಿಗೆ ಕಾಲ್ ಮಾಡ್ಬೋದು. ನಾವು ಇಮಿಡಿಯೇಟ್ ಚೀತಾದವ್ರನ್ನ ಕಳಿಸ್ತೀವಿ, ನಾವು ಹೋಗ್ತೀವಿ. ನಾವು ಕಳ್ಳರು ಬಂದಾರ ಅಂತ ಹೇಳಿದ ವೆರಿ ನೆಕ್ಸ್ಟ್ ಫ್ಯೂ ಸೆಕೆಂಡ್ಸ್ ಒಳಗೆ ಅಲ್ಲಿ ಇರ್ತೀವಿ. ಯಾಕಂದ್ರೆ ಇದೇನೋ ಒಂದು 3 ಕಿಲೋಮೀಟ್ರ್ ದೂರ ಇಲ್ಲ. ಇಟ್ ಇಸ್ ಮ್ಯಾಟ್ರ್ ಆಫ್ ಹಾಫ್ ಕಿಲೋಮೀಟ್ರು ಅಥವಾ 1 ಕಿಲೋಮೀಟ್ರ್ ರೇಡಿಯಸ್ನಾಗ ಇರ್ತೈತೆ. ಅಟೆಂಡ್ ಮಾಡ್ತೀವಿ ನಾವು. ಪ್ರಿಕಾಷನ್ ಇದೆ. ನಮ್ಗೆ ಯಾವುದೂ ದೊಡ್ಡ ಅನಾಹುತಗಳು ಆಗಬಾರ್ದು ಅನ್ನೋದು ನಮ್ಮ ಕಾಳಜಿ ಇದೆ. ಸರ್, ಇಲ್ಲಿವರೆಗೆ ಏನು ಕಳ್ಳರು ಬಂದಿದ್ದಾರಲ್ಲ, ಅವ್ರು ಕೇವಲ ಆಭರಣ ಮತ್ತು ಏನೋ ದುಡ್ಡನ್ನು ಅಷ್ಟೇ ಕದ್ದಿದ್ದಾರೆ. ಯಾವುದೇ ಈ ರೀತಿ ಯಾರನ್ನೋ ಕೊಲೆ ಮಾಡೋದು ಅಥವಾ ಏನೋ ಒಂದು ದೊಡ್ಡ ರಾಬರಿ ಡಕೈಟಿ ಮಾಡೋರು ಏನು ಮಾಡ್ತಾರೆ ಅಂದ್ರೆ, ಮನೆ ಒಳಗೆ ಅವ್ರ ಮನೆಯವ್ರು ಇದ್ದಾಗ ಒಳಗೆ ಎಂಟ್ರಿ ಹಾಕಾರ. ಇವ್ರು ಕಳ್ತನ ಮಾಡುವಾಗ ಅವ್ರು ಏನರೇ ಬಂದು ಅಪೋಸ್ ಮಾಡಿದರು ಅಥವಾ ಎದುರು ಬಂದರು ಅಂದ್ರೆ ಆ ಟೈಮ್ನಾಗ ಅವ್ರು ಅಟ್ಯಾಕ್ ಮಾಡ್ತಾರೆ. ಅಂಥ ಸೀನ್ಗಳೇನಾಗಿಲ್ಲ ಮುಧೋಳದೊಳಗೆ. ಯೂಶ್ವಲಿ 2 ಕೇಸ್ ಆಗ್ಯಾವ. 2 ಕೇಸ್ ಮನೆ ಲಾಕ್ ಮಾಡಿ ಸೌದತ್ತಿ ಎಲ್ಲಮ್ಮಗೆ ಅಥವಾ ಮಳಲಿ ಜಾತ್ರೆಗೆ ಹೋದಾಗ ಮಾತ್ರ ಅವಾಗ್ಯಾವ. ಅಟ್ಲೀಸ್ಟ್ ಸಾರ್ವಜನಿಕರ ಜವಾಬ್ದಾರಿನೂ ಇದೆ. ಸಂಬಂಧಪಟ್ಟ ಬೀಟ್ನವ್ರಿಗೆ ಇಂಟಿಮೇಷನ್ ಮಾಡ್ಬೇಕು. ನಾವು 2 ದಿವಸ ಮನೆಯಾಗಿರೋಂಗಿಲ್ಲ. ಈ ಪೊಲೀಸ್ ಸ್ಟೇಷನ್ ನೈಟ್ ರೌಂಡ್ನವರು ಏನೈತಿ ಕಂಪಲ್ಸರಿ ನಮ್ಮ ಮನೆ ಕಡೆ ಸ್ವಲ್ಪ ನಿಗಾ ವಹಿಸ್ರಿ ಅಂತ ಹೇಳ್ಬೇಕು. ಸಂಬಂಧ ಇಲ್ಲ, ಎವ್ರಿಬಡಿ. ಅದಕ್ಕೇನು VIP ಅಂತ ಏನಿಲ್ಲ ರೀ. ಯಾಕಂದ್ರೆ ಲಾಕ್ಡ್ ಹೌಸ್ ಇರ್ತೈತಲ್ಲ, 1-2 ಸಲ ವಿಸಿಟ್ ಮಾಡ್ತಾರೆ ನೈಟ್ ರೌಂಡ್ನವರು. ಅಲ್ಲಿ ವಿಜಿಲ್ ಹಾಕ್ಕೊಂಡು ಸೈರನ್ ಹಾಕ್ಕೊಂಡು ವಿಸಿಟ್ ಮಾಡೋದ್ರಿಂದ ಅಲ್ಲಿ ಅಫೆಂಡರ್ಸ್ ಬರೋದು ಅವಾಯ್ಡ್ ಮಾಡ್ಬೋದು. ಸಿಗ್ಲಾಕ ಏನೂ ಕ್ಲೂ ಇಲ್ಲ. ಅವಾಗ ಏನು ಮಾಡ್ತೀವಿ ರೀ, ಹೊರಗಡೆಯಿಂದ ಬಂದೋಬಸ್ತಿಗೆ ನಾವು ಫೋರ್ಸ್ ಕರೆಸ್ತೀವಿ. ಆ ಟೈಮ್ನ ಪ್ಯಾರಲಲ್ಲಾಗಿ ಬಂದೋಬಸ್ತಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅಷ್ಟೇ ಊರಾಗ ನೈಟ್ ರೌಂಡಿಗೆ ನೈಟ್ ಗಸ್ತಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀವಿ. ಯಾರೂ ಹೆದರುವಂಥ ಅವಶ್ಯಕತೆ ಇಲ್ಲ. ಜನ ನಿಶ್ಚಿಂತೆಯಿಂದ ಇರ್ಬೋದು ಅಂತೇಳಿ.